ಬ್ರಾ ಮತ್ತು ಅಂಡರ್ವೇರ್ ಧರಿಸುವ ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಳ್ಳಲೇಬೇಕು. ಒಳ ಉಡುಪು ಎನ್ನುವುದು ಯಾರಿಗೂ ಕಾಣದಂತೆ ಧರಿಸುವ ಬಟ್ಟೆ. ಆದರೆ ಒಳ ಉಡುಪು ನಮ್ಮ ದೇಹವನ್ನು ಮುಚ್ಚುವ ಹಾಗೂ ಆರೋಗ್ಯವನ್ನು ಕಾಯ್ದುಕೊಳ್ಳುವ ವಸ್ತ್ರವೂ ಹೌದು. ಹಾಗಾಗಿ ಇದನ್ನು ಧರಿಸುವಾಗ ಸರಿಯಾದ ಆಯ್ಕೆ ಮತ್ತು ಸ್ವಚ್ಛತೆಯ ಬಗ್ಗೆ ಕಾಳಜಿ ಇರಬೇಕು. ಇಲ್ಲವಾದರೆ ಒಳ ಉಡುಪಿನಿಂದಲೇ ಕೆಲವು ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆಗಳು ಇರ್ತವೆ. ಒಳ ಉಡುಪು ತಯಾರಕರು ನಡೆಸಿರುವ ಕೆಲವು ಅಧ್ಯಯನಗಳ ಪ್ರಕಾರ 24% ಜನರು ಒಂದೇ ಒಳ ಉಡುಪನ್ನು 2 ಅಥವಾ 2ಕ್ಕಿಂತ ಹೆಚ್ಚು ದಿನಗಳ ಕಾಲ ಧರಿಸ್ತಾರೆ ಎನ್ನುವುದನ್ನು ತಿಳಿಸಿದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು 1 ವಾರಗಳಿಗಿಂತ ಹೆಚ್ಚು ಕಾಲ ಒಳ ಉಡುಪನ್ನು ಬದಲಾಯಿಸದೇ ಇರುವ ಸಾಧ್ಯತೆಗಳು ಹೆಚ್ಚು. ಇಂತಹ ಅಭ್ಯಾಸಗಳು ಮೇಲ್ನೋಟಕ್ಕೆ ನಿರುಪದ್ರವ ಹವ್ಯಾಸ ಎನಿಸಬಹುದು, ಆದರೆ ಅದು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಿರ್ತದೆ. ಹತ್ತಿ ಬಟ್ಟೆಯ ಒಳ ಉಡುಪು ಉತ್ತಮ ಆಯ್ಕೆಯಾಗಿರ್ತದೆ. ಹತ್ತಿ ಬಟ್ಟೆ ದ್ರವಾಂಶವನ್ನು ಹೀರಿಕೊಂಡ್ರೂ ಬಹುಬೇಗ ಒಣಗ್ತದೆ. ಆಗ ಯಾವುದೇ ಸೋಂಕು ಅಥವಾ ಆರೋಗ್ಯದ ಮೇಲೆ ಅಪಾಯ ಉಂಟಾಗುವುದಿಲ್ಲ. ಆದರೆ ಕ್ರೋಚ್ ಬಟ್ಟೆಯ ಒಳ ಉಡುಪನ್ನು ಧರಿಸುವುದು ಒಳ್ಳೆಯದಲ್ಲ. ಇದು ತೇವಾಂಶವನ್ನು ಹೀರಿಕೊಂಡು ಬೇಗ ಒಣಗುವುದಿಲ್ಲ. ಇದರಿಂದ ಈಸ್ಟ್ನಂತಹ ಸೋಂಕನ್ನು ಹರಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪಾಲಿಸ್ಟರ್ ಮತ್ತು ಸಿಂಥೆಟಿಕ್ನಂತಹ ಉಡುಗೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವೃದ್ಧಿಗೆ ಪ್ರೋತ್ಸಾಹಿಸುತ್ತದೆ. ನಮ್ಮ ಅಳತೆಗಿಂತ ಚಿಕ್ಕ ಅಳತೆಯ ಒಳ ಉಡುಪು ಧರಿಸುವುದರಿಂದ ಒಳಾಂಗದ ಜಾಗದಲ್ಲಿ ಅತಿಯಾಗಿ ಬೆವರುವುದು, ಕಿರಿಕಿರಿ ಉಂಟು ಮಾಡುವುದು ಹಾಗೂ ಚರ್ಮದ ಆರೋಗ್ಯದ ಮೇಲೆ ಹಾನಿ ಉಂಟು ಮಾಡ್ತದೆ. ಜೊತೆಗೆ ಯೋನಿಯ ಆರೋಗ್ಯವನ್ನು ಸಹ ಹದಗೆಡಿಸ್ತದೆ. ಹಾಗಾಗಿ ಯಾವಾಗಲೂ ನಮ್ಮ ಅಳತೆಗೆ ಸರಿಹೊಂದುವ ಉಡುಗೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಅತಿಯಾಗಿ ಬಿಗಿಯಾಗಿ ಇರಬಾರ್ದು. ಸಡಿಲವಾಗಿ ಮತ್ತು ಆರಾಮದಾಯಕವಾಗಿ ಇದ್ದರೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ನಮ್ಮ ಒಳಾಂಗಗಳ ಚರ್ಮವು ಅತ್ಯಂತ ಸೂಕ್ಷ್ಮತೆಯಿಂದ ಕೂಡಿರ್ತದೆ. ಪರಿಮಳಯುಕ್ತ ಅಥವಾ ರಾಸಾಯನಿಕ ಭರಿತ ಡಿಟರ್ಜೆಂಟ್ ಬಳಸಿದಾಗ ಅದರ ಅಂಶಗಳು ಒಳ ಉಡುಪಿಗೆ ಹಿಡಿದಿರ್ತವೆ. ಇವುಗಳನ್ನು ಧರಿಸಿದಾಗ ಒಳಾಂಗಗಳ ಮೇಲೆ ಸುಲಭವಾಗಿ ಕಿರಿಕಿರಿ ಉಂಟು ಮಾಡ್ತವೆ. ಅಲರ್ಜಿ ಮತ್ತು ಸೆನ್ಸಿಟಿವ್ ಸ್ಕಿನ್ ಹೊಂದಿರುವವರು ಈ ರೀತಿಯ ಡಿಟರ್ಜೆಂಟ್ ಬಳಕೆ ಮಾಡಿದರೆ ತುರಿಕೆ, ಗುಳ್ಳೆ ಹಾಗೂ ಸೋಂಕುಗಳಂತಹ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಇನ್ನು ಕೆಲವರು ಕೇವಲ ಇಲಾಸ್ಟಿಕ್ ಹೊಂದಿರುವ ಹಾಗೂ ಲೇಸ್ನಿಂದ ಕೂಡಿರುವ ಒಳ ಉಡುಪನ್ನು ಧರಿಸಲು ಬಯಸ್ತಾರೆ. ಈ ರೀತಿಯ ಒಳ ಉಡುಪುಗಳಿಂದ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಸೋಂಕನ್ನು ಉಂಟು ಮಾಡ್ತದೆ. ಹಾಗಾಗಿ ಆದಷ್ಟು ಸಂಪೂರ್ಣವಾಗಿ ಹತ್ತಿ ಬಟ್ಟೆಯಿಂದ ಕೂಡಿರುವ ಒಳ ಉಡುಪನ್ನು ಆಯ್ಕೆ ಮಾಡಬೇಕು. ಆಮೇಲೆ ಒಳ ಉಡುಪಿನ ಮೇಲೆ ಉಂಟಾಗುವ ಕಲೆಗಳನ್ನು ಗಮನಿಸಬೇಕು. ವೈಟ್ ಡಿಸ್ಚಾರ್ಜ್ ಆಗುವುದು ಸಾಮಾನ್ಯ. ಆದರೆ ಹಸಿರು ಮತ್ತು ಬೂದು ಬಣ್ಣದಿಂದ ಕೂಡಿರುವಂತಹ ಡಿಸ್ಚಾರ್ಜ್ ಇದ್ದರೆ ಅದು ಬ್ಯಾಕ್ಟೀರಿಯಾಗಳ ಸೋಂಕಿನ ಚಿಹ್ನೆಯಾಗಿರ್ತದೆ. ಅವು ಬ್ಯಾಕ್ಟೀರಿಯಾದ ಅತಿಯಾದ ಬೆಳವಣಿಗೆಗೆ ಪ್ರಚೋದನೆ ನೀಡುತ್ತದೆ. ಇನ್ನು ವೈಟ್ ಡಿಸ್ಚಾರ್ಜ್ ನೊರೆ, ಕಾಟೇಜ್ ಚೀಸ್ ಅಥವಾ ಪಸ್ನಂತೆ ಇರುವುದು ಮತ್ತು ದುರ್ವಾಸನೆಯಿಂದ ಕೂಡಿದ್ರೆ ಅದು ಯೋನಿಯ ಆರೋಗ್ಯವನ್ನು ಹಾಳು ಮಾಡ್ತದೆ. ಅಂತಹ ಸಮಸ್ಯೆ ಎದುರಾದಾಗ ಒಳ ಉಡುಪಿನ ಸ್ವಚ್ಛತೆ ಹಾಗೂ ವೈದ್ಯರ ಸಲಹೆಯನ್ನು ಪಡೆಯುವುದನ್ನು ಮರಿಬಾರದು. ಇನ್ನು ಒಳ ಉಡುಪನ್ನು ವಾಷಿಂಗ್ ಮಿಷಿನ್ನಲ್ಲಿ ಒಗೆಯುವ ಅಭ್ಯಾಸ ತುಂಬ ಜನರಿಗಿರ್ತದೆ. ಆದರೆ ಹೀಗೆ ಮಾಡೋದ್ರಿಂದ ಒಳ ಉಡುಪಿನಲ್ಲಿರುವ ಬ್ಯಾಕ್ಟೀರಿಯಾ ಇತರ ಬಟ್ಟೆಗಳಿಗೂ ಹರಡ್ಬೋದು. ಹಾಗಾಗಿ ಒಳ ಉಡುಪನ್ನು ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ ನಾವು ಧರಿಸುವ ಒಳ ಉಡುಪಿನಲ್ಲಿ ನಮ್ಮ ಆರೋಗ್ಯ ಅಡಗಿದೆ ಎಂದು ಹೇಳ್ಬೋದು. ಹಾಗಾಗಿ ನಮ್ಮ ಒಳ ಉಡುಪಿನ ಬಗೆಗೆ ಸರಿಯಾದ ಕಾಳಜಿ ವಹಿಸುವುದು ಒಳ್ಳೆಯದು.